ಯಾವುದೇ ಒಂದು ಕಾರ್ಯಕ್ರಮನ ಆರಂಭ ಮಾಡೋದಕ್ಕೂ ಮುಂಚೆ ನಮ್ಮ ವಾಡಿಕೆಯಂತೆ ನಾವು ಯಾವಾಗಲೂ ವಿಘ್ನಗಳ ನಿವಾರಕ ಗಣರಾಜನನ್ನು ನಾವು ಸ್ಮರಿಸ್ಕೊಳ್ತೀವಿ. ಹಾಗೆ ಸಿಹಿ ತಿನ್ನೋದ್ರ ಮೂಲಕ ಶುಭಾರಂಭವನ್ನು ಮಾಡ್ತೀವಿ. ಹಾಗೆ ಅತ್ತೆ ಇವತ್ತು ಕೂಡ ನಾವು ಗಣಪತಿಯನ್ನು ಸ್ಮರಿಸ್ಕೊಳ್ತಾ ಒಂದು ಸಿಹಿ ತಿಂಡಿಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಇವತ್ತು ಏನು ತಿಂಡಿ ಮಾಡ್ತಾ ಇದ್ದೀರಾ? ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಓಕೆ, ಸೊ ಹಾಗಾದ್ರೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಈಗ ನೋಡೋಣ. ತಡ ಮಾಡೋದು ಬೇಡ, ಬೇಗ ಬೇಗ ಕ್ಯಾರೆಟ್ ಹಲ್ವಾ ಮಾಡಿಕೊಂಡು ಅದರ ರುಚಿ ಹೇಗಿದೆ ಅಂತ ನೋಡೋಣ ಬನ್ನಿ. ಕ್ಯಾರೆಟ್ ತುರಿ, 1 ಕಪ್ ಸಕ್ಕರೆ, 1 ಕಪ್ ತುಪ್ಪ, ಸ್ವಲ್ಪ ಗೋಡಂಬಿ, ಒಣ ದ್ರಾಕ್ಷಿ, 1 ಕಪ್ ಹಸುವಿನ ಹಾಲು, ಪೀಸ್ ಮಾಡಿರೋ ಬಾದಾಮಿ, ಕಾಯಿಯನ್ನು ರುಬ್ಬಿ ಸೋಸಿಟ್ಕೊಂಡಿರೋ ಕಾಯಿ ಹಾಲು, ಸ್ವಲ್ಪ ಏಲಕ್ಕಿ ಪುಡಿ. ಹಾಂ, ಈಗ ಏನೇನು ಹಾಕೋಬೇಕು ನಾನು? ಮೊದಲನೇ ತುಪ್ಪ ಹಾಕ್ಯ. ಓಕೆ, 1 ನಿಮಿಷ. ತುಪ್ಪ ನಾನಿಲ್ಲಿ 1 ಸ್ಪೂನ್, 2 ಚಮಚ ಬಳಸ್ತಾ ಇದ್ದೀನಿ. ನಂತರ ಅದಕ್ಕೆ ದ್ರಾಕ್ಷಿ ಹಾಕು. ಓಕೆ, ಸ್ವಲ್ಪ ತುಪ್ಪ ಕಾಯಲಿ. ತುಪ್ಪ ಕಾದ್ಮೇಲೆ ಈಗ ನಾನು ಗೋಡಂಬಿ, ದ್ರಾಕ್ಷಿ ಮತ್ತೆ ಬಾದಾಮಿನ ಹುರಿದಿಟ್ಕೊಳ್ಬೇಕು ಅಲ್ವಾ? ಓಕೆ, ಇದಾದ್ಮೇಲೆ ನೆಕ್ಸ್ಟು ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿ. ಅದನ್ನು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿಟ್ಕೋಬೇಕು. ಉಳಿದಿರೋ ತುಪ್ಪದಲ್ಲಿ ಕ್ಯಾರೆಟ್ ತುರಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಓಕೆ, ಹಾಕಿ. ಕ್ಯಾರೆಟ್ ತುರಿಯನ್ನು ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ಅದಕ್ಕೆ ಹಸುವಿನ ಹಾಲು ಮತ್ತು ಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತೆ ಈಗ ಹಾಲಲ್ಲಿ ಕ್ಯಾರೆಟ್ ತುಂಬ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಏನು ಹಾಕೋಬೇಕು? ಈಗ ಸಕ್ಕರೆನ ಹಾಕೋಬೇಕು. ಓಕೆ, ಸೊ ಸಕ್ಕರೆನ ನಾವು ಇಷ್ಟೇ ಪ್ರಮಾಣ ಅಂತ ಹೇಳೋದಿಲ್ಲ. ನಿಮಗೆ ಸಿಹಿ ಎಷ್ಟು ಬೇಕು ಅನ್ನೋದ್ರ ಅಳತೆನ ನೋಡಿಕೊಂಡು ನೀವು ಹಾಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಸಕ್ಕರೆ ಹಾಕೊಳ್ಳಿ, ಕಡಿಮೆ ಸಕ್ಕರೆ ಸಾಕು ಅಂತಂದರೆ ಕಡಿಮೆ ಹಾಕೊಂಡ್ರೆ ಸಾಕಾಗತ್ತೆ. ಸೊ ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆಯನ್ನು ಬಳಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಚಮಚ ತುಪ್ಪ ಹಾಕ್ಲಾ? 2 ಚಮಚ ಹಾಕಿ. ಓಕೆ, ಸೊ 2 ಚಮಚ ತುಪ್ಪವನ್ನು ಹಾಕಿ ಮತ್ತೆ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ. ಮತ್ತೆ ಕ್ಯಾರೆಟು, ತುಪ್ಪ ಮತ್ತು ಕಾಯಿ ಹಾಲಿನ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗಂತೂ ಯಾವಾಗ ತಿಂತೀನೋ ಅಂತ ಆಸೆ ಆಗ್ತಾ ಇದೆ. ಈಗ ನೆಕ್ಸ್ಟ್ ಏನೇನು ಹಾಕಬೇಕು ಪಟಾಪಟ್ ಹೇಳಿಬಿಡಿ. ಪಟಾಪಟ್ ಅಂತ ಹೇಳ್ತೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹುರಿತಿದೆಯಲ್ಲ ಇದಿಷ್ಟನ್ನ ನಾನು ಹಾಕ್ಬಿಡ್ಲಾ ಈಗ? ಹಾಕಿ ಚೆನ್ನಾಗಿ ತೋರಿಸು. ಓಕೆ, ಬಾದಾಮಿ ಹಾಕಿದೆ. ಈಗ ನೆಕ್ಸ್ಟು ದ್ರಾಕ್ಷಿ, ಗೋಡಂಬಿ. ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಓಕೆ, ಸ್ವಲ್ಪ ಏಲಕ್ಕಿ ಪುಡಿ. ಸೊ ಈಗ ಇದಿಷ್ಟು ಇನ್ನೊಂದು 2 ನಿಮಿಷಕ್ಕೆ ಹಲ್ವಾ ರೆಡಿ ಇರುತ್ತೆ ತಾನೆ? ನಾನಂತೂ ತಿನ್ಬೋದಲ್ವಾ? ರೆಡಿ ಇದೆ. ಮಾವ, ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡಿದೀವಿ. ನಿಮ್ಮ ಮೇಲೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ತಿಂದು ರುಚಿ ನೋಡಿ ಹೇಳಿ ಹೇಗಿದೆ ಅಂತ. ಆಯ್ತಪ್ಪ. ಕ್ಯಾರೆಟ್ ಹಲ್ವಾ ಹೇಗಿದೆ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ? ಸೂಪರ್, ಭಾಳ ಚೆನ್ನಾಗಿದೆ. ಅದು ಹೆಂಡತಿ ಮಾಡಿದ ಪ್ರಯೋಗ ಗಂಡಿನ ಮೇಲೆ ಯಾವಾಗಲೂ ಮೊದಲ ಪ್ರಯೋಗ. ಹಾಗಾಗಿ ಇದು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿದೆ. ಇದಕ್ಕೆ ರೇಟಿಂಗು
ನಾನು ಹಾಗೆಲ್ಲ ಮಾರ್ಕ್ ಕೊಡೋಕೆ ಬರೋದಿಲ್ಲ, ಆದರೂ ಹೇಳ್ತಾನೆ 10ಕ್ಕೆ 5 ಮಾರ್ಕ್ ಕೊಡ್ಬೋದು. ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು 10ಕ್ಕೆ 5 ಮಾರ್ಕ್ಸ್ ಅಂತ ಹೇಳ್ತಿರಲ್ಲ. ಸೂಪರ್ ಆಗಿದೆ. 9 10ಕ್ಕೆ 5 ಮಾರ್ಕು. 10ಕ್ಕೆ 10 ಅಂತ ಹೇಳ್ಬೇಕು. 10ಕ್ಕೆ 10 ಕೊಡೋಕೆ ಬರೋದಿಲ್ಲ, 5 ಅಂತೂ ಕೊಡ್ಬೋದು. ಆಯ್ತು, ಒಟ್ನಲ್ಲಿ 5 ಅಂತ ಬಂತಲ್ಲ, ಅಷ್ಟಕ್ಕಾದ್ರೂ ಸಮಾಧಾನ ಮಾಡ್ಕೋಬೇಕು. ಮಾಡಿ ನೋಡಿ. ನಾನು ಮತ್ತೆ ತಿನ್ನಬೇಕು ಅನ್ನುತ್ತಿದೆ, ಹಾಗೆ ಮತ್ತೊಂದು ಚಮಚ ತಿಂದ್ಬಿಡ್ತೇನೆ. ಓಕೆ, ಸೊ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಮತ್ತೆ ಇನ್ನೊಂದು ಹೊಸ ರುಚಿಯೊಂದಿಗೆ ನಿಮ್ಮೆಲ್ಲರಿಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು.